ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯ ತಪ್ಪು ತಿಳುವಳಿಕೆ ಬಂದ್ರೆ ನಾನೇನು ಮಾಡಬೇಕು? ಅಲ್ಲ, ಅವ್ರಿಗೆ ಮೈಯಾಗ ಆರಾಮಿಲ್ಲ, ಹಾಸ್ಪಿಟ್ಲಾಗಿದ್ದರು, ಆಪ್ರೇಷನ್ ಆಗಿತ್ತಂತೆ, ಬಂದಿದ್ದರು. ಅವ್ರ ಮನೆಯವ್ರಿಗೂ ಕಣ್ಣು ಆಪ್ರೇಷನ್ ಆಗಿತ್ತಂತೆ. ಅದಕ್ಕೆ ಹೋಗ್ಬರೋಣ ಅಂದ್ಲು. ಬರ್ರಿ ಹೋಗ್ಬರೋಣ ಅಂತ ಹೋಗಿದ್ವಿ. ಈಗ ಅದನ್ನು ಒಂದು ದೊಡ್ಡದಾಗಿ ಅಲ್ಲಿ ಅವನು ಯಾರೋ ಹೇಳ್ಯಾನಲ್ಲ, ನಿಮ್ಮ ಎಮ್ ಎಲ್ ಎ, ಅವನಿಗೆ ಬುದ್ಧಿ ಐತೆ? ಯಾರೋ ಹರಿಹರ ಎಮ್ ಎಲ್ ಎ ತೆಲಿಗಿಲಿ ಕೆಟ್ಟಿರ್ಬೇಕು ಅವನಿಗೆ. ಈ ಸತಿ ಎಲ್ಲ ರೇಣುಕಾಚಾರ್ಯ ಮಾತಾಡಿದ್ರೆ ನಿಜ ಐತಿ ಈ ವಿಚಾರದಲ್ಲಿ. ಏನು ಹೋದ ಸತಿ ಚುನಾವಣೆಯಲ್ಲಿ ನಮ್ಮ ಮನೆ ಬಾಕ್ಲಕ್ಕಾದಿದ್ದು ಹರೀಶ, ಯಾವಾಗಲೂ ರೇಣುಕಾಚಾರ್ಯ ಅಲ್ಲ. ಇದೇ ಸಿದ್ದೇಶಿ ವಿರುದ್ಧ ಇವನು ಬಂದು ತಿಳಿಯೆಲ್ಲ ಮಾತಾಡಿ ಸಿದ್ದೇಶಿ ಮ್ಯಾಗ ಹಂಗೆ ಹಿಂಗೆ ಮಾತಾಡಿ ನಮ್ಮ ಪರವಾಗಿ ಕ್ಯಾನ್ವಾಸು ಮಾಡ್ಯಾನಂದ್ರೆ ತಪ್ಪಾಗ್ಲಾರ್ದು. ಅದು ಬೇಕಾದ್ರೆ ಒಪ್ಕೇಳಿ ಅವನು. ಈ ರೇಣುಕಾಚಾರ್ಯ ಏನು ಹೇಳಿದ್ರಲ್ಲ, ಎಲ್ಲಿ ಇದಕ್ಕೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಗಂಟೆ ಹೊಡಿಯೋಣ ಅಂದ್ರಲ್ಲ, ಹಂಗೆ ಹೊಡೆದ್ರೆ ಬರೋಕ್ಕೆ ಹೇಳಿ. ಸರಿಯಪ್ಪ, ಸುಮ್ಮನೆ ಮಾತಾಡ್ತಾನ ಅಂದರೆ ಎಲುಬು ಇಲ್ಲದ ನ್ಯಾಲಿಗೆ ಐತಿ ಅಂತಂದೇಳಿ ಸುಮ್ಮನೆ ಮಾತಾಡೋದಲ್ಲ. ಏನದು ತೀರ ಒಂದು ಜನಗಳು ಆರ್ಸಿ ಕಳ್ಸ್ಯಾರ. ಒಂದು ಕ್ಲೀನಾಗಿದ್ದು ಜನಗಳು ಕೆಲಸ ಮಾಡೋದು ಕಲೀಲಿ. ಏನು ಇಂಥ ಕೆಲಸಗಳು ಮಾಡಬೇಕು, ಇಂತಿಂಥವು ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕು ಅಂತ ಬಂದು ಮಾತಾಡಿ. ಅದು ಬಿಟ್ಟು ಅದೇನಂತಾರಲ್ಲ, ಇವರೇ ಕಾಪಾಡ್ಬೇಕು. ಏನಕ್ಕೆ ಅವತ್ತು ನಾವು ಜಿಲ್ಲಾ ಪಂಚಾಯತಿ ಆಫೀಸ್ನಾಗ ಮಾತಾಡ್ಬೇಕಾಯ್ತು. ಮೀಟಿಂಗ್ ಕರೆದಿದ್ವಲ್ಲ, ಮೀಟಿಂಗ್ ಕರೆದಾಗ ಅವತ್ತು ಡಿ ಸಿ ಅವರು ನಾವು KDP ಮೀಟಿಂಗ್ ಆಗಿ ಮೇಲೆ ಒಳಗಡೆ ಕುಂತಿದ್ವಲ್ಲ, ಕುಂತಾಗ ಬಂದು ಕುತ್ಕೊಂಡು ಮಾತಾಡಿ ಅದ್ರ ಬಗ್ಗೆ ಮಾತನಾಡಿದರು. ಮಾತಾಡಿದಾಗ ಹೇಳ್ಬೇಕಾಯ್ತು. ಅವತ್ತು ಕಮಿಷ್ನರು ಎಲ್ಲರೂ ಇದ್ದರು, ಅವತ್ತೇ ಹೇಳ್ಬೇಕಾಯ್ತಾ. ಅದು ಬಿಟ್ಟರು. ಇಲ್ಲಿ ಹೊರಗೆ ಬಂದು ನಿಮ್ಮ ಮುಂದೆ TV ಬರ್ತಾನೆ ಅಂತಂದು ಹೆಂಗೆ ಬೇಕಂಗೆ ಮಾತಾಡೋದು. ಏನು ನನ್ನ ವಿರುದ್ಧ ಬೇಕಾದ್ದು ಮಾಡ್ಕೇಳಿ ನಾವು ಏನು ಮಾಡ್ತಾನೆ? ಅವ್ರ ಪಕ್ಷದ ಅಧ್ಯಕ್ಷಕ್ಕೆ ಬಿಟ್ಟಿಲ್ಲ, ಯಾರು ಅವ್ರ ಮಗನ ಯಾರೋ ಕಾಂಟ್ರಾಕ್ಟ್ ಮಾಡ್ತಿರ್ಬೇಕಲ್ಲ. ಎಲ್ಲ ಸ್ಮಾರ್ಟ್ ಸಿಟಿಯಾಗ ಅರ್ಧ ಬೋರ್ಡ್ಗಳೆಲ್ಲ ಮಾಡಿರೋದು ಅವ್ನ ಮಗನೇ. ಬಸ್ ಸ್ಟ್ಯಾಂಡ್ಗಳು ಮಾಡಿರೋದು ಅವ್ನ ಮಗನೇ. ಅವನ ಹೆಸ್ರಿನಾಗ ಇಲ್ದಂಗೆ ಇರ್ಬೋದು, ಬೇರೆ ಹೆಸ್ರಿಗೆ ಇರ್ಬೇಕು. ಹೇಳ್ರಿ, ಫಸ್ಟು ಅವ್ರ ತಂದೆಯರು ಸತ್ತಿದಾಗ ಅವ್ರು ಎಲ್ಲಿ ಉಗ್ದಾರ ಅಂತಂದು ಮಹಾನುಭಾವ ಗೊತ್ತಿದ್ದಿಲ್ಲ. ಜಮೀನು ಖರೀದಿ ಮಾಡಿದಾಗ ನಾನೇ ಅವನಿಗೆ ಹೇಳಿದ್ದೀನಿ, ನಮ್ಮ ಇಂಜಿನಿಯರ್ ಬಸವನಗೌಡರು ತೀರ್ಕೊಂಡ, ಬಾರಪ್ಪ ಇಲ್ಲಿ ತಮ್ಮ, ನಿಮ್ಮ ಜಮೀನು ಇಲ್ಲಿ ಐತಿಲ್ಲ, ಮಾರಿದ್ರು ನಮಗೆ, ಇಂಜಿನಿಯರಿಂಗ್ ಕಾಲೇಜಿಗೆ ತಗೊಂಡ್ವಿ, ಇದರಲ್ಲಿ ಜಾಗ ಬಿಡಿಸು, ಸಮಾಧಿದು ಯಾವಾಗ ಬೇಕು ಅವಾಗ ನಾವು ಅಡ್ಡಾಡ್ಬೋದು, ಅದನ್ನು ಬಿಟ್ಟು ಆ ಪತ್ರದಾಗ ಕಾಣಿಸು ಅಂತಲೇ ಹೇಳಿದೆ. ಹೇಳಿ ಮಾಡಿಸಿ ಕೊಟ್ಟಾಗೂ ಪಾಪ ಇನ್ನೂ ಅದು ರಿಜಿಸ್ಟ್ರೇಷನ್ಗೂ ಒಂದು ಸ್ವಲ್ಪ ಅಡ್ಡಾಡಿಸಿದ ಮನುಷ್ಯ. ಅವನೇನು ಹೊಸಬಲ್ಲ ನನಗೆ. ಅವನು ಕಮ್ಯುನಿಸ್ಟ್ ಪಾರ್ಟಿ ನಿಂತಾಗೂ ನಾವೇ ಎಲೆಕ್ಷನ್ ಮಾಡಿದ್ದವನು. ಏನಪ್ಪ, ಕಾಂಗ್ರೆಸ್ನಾಗೂ ಇದ್ದ, ಇದ್ರಾಗಿದ್ದ. ಏನು ಹೊಸಬಲ್ಲ ಅವ್ನು ನನಗೆ. ಅದು ಏನು ಸೀದಾ ತಿಳುವಳಿಕೆ ಇಟ್ಕೊಂಡು ಮಾತಾಡೋಕೆ ಹೇಳು. ಅವ್ನು ಒಂದು ಸತಿ ಅಲ್ಲಿರ್ತಾನೆ, ಒಂದು ಸತಿ ಇಲ್ಲಿರ್ತಾನೆ, ಒಂದು ಸತಿ ಇನ್ನೊಂದು ಕಡೆಗೆ ಇರ್ತಾನೆ. ಅವ್ನು ಯಾವ ಲೆಕ್ಕ? ಅವ್ರಿಗೆ ಮತ್ತು ಬರೀರಿ ನೀವು. ಏನಪ್ಪ